ಇವತ್ತು ನಾವು ಮಾರುತಿ ಸುಜುಕಿ ಬ್ರೆಜಾ ಇದೆಯಲ್ಲ ಅದರ EMI ಕ್ಯಾಲ್ಕುಲೇಷನ್ ಮಾಡೋಣ. ಎಷ್ಟು ಡೌನ್ ಪೇಮೆಂಟ್ ಕಟ್ಟಬೇಕು, ಎಷ್ಟು EMI ಕಟ್ಟಬೇಕು ಅಂತ. ಬ್ರೆಜಾನ ಯಾಕೆ ತಗೋಬೇಕು ಅಂತ ಕೇಳಿದ್ರೆ, ಬ್ರೆಜಾ ಅನ್ನೋದು ಒಂದು ಮಿಡ್ ಕ್ಲಾಸ್ ಫ್ಯಾಮಿಲಿಗೆ ಒಂದು SUV ಫೀಲ್ ಕೊಡುವಂತ ಒಂದು ಕಾರು. ಇತ್ತೀಚೆಗಷ್ಟೇ ಅದರ ಒಂದು ಫೇಸ್ ಲಿಫ್ಟ್ ಅನ್ನು ಕೂಡ ಲಾಂಚ್ ಮಾಡಿದ್ರು. ಹೊಸ ಒಂದು ಟರ್ಬೋ ಇಂಜಿನ್ ಕೂಡ ಆಡ್ ಮಾಡಿದ್ದಾರೆ. ಇಷ್ಟು ದಿನ ಬ್ರೆಜಾದಲ್ಲಿ ಇಲ್ಲದೆ ಇದ್ದಂತ ವಿಷಯ ಅದು. ಯಾಕಂದ್ರೆ 1.5 ಲೀಟರ್ ನ ಒಂದು ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಇತ್ತು. ಪವರ್ ತುಂಬಾ ಜನರಿಗೆ ಸಾಕಾಗಲ್ಲ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ಸ್ವಲ್ಪ ದೊಡ್ಡದಾಗಿರುವಂತ ಕಾರು, ತುಂಬಾ ಲೋಡ್ ಮಾಡ್ಕೊಂಡು ಹೋದಾಗ ಅದರಲ್ಲಿ ಅಷ್ಟೊಂದು ಪವರ್ ಕೊಡಲ್ಲ, ಹೈವೇ ಎಲ್ಲ ಓಡಿಸಕ್ಕೆ ಅಷ್ಟೊಂದು ಮಜಾ ಇಲ್ಲ ಅಂತ ಸ್ವಲ್ಪ ಜನ ಹೇಳ್ತಾ ಇದ್ರು. ಅವರ ಮಾತುಗಳನ್ನೆಲ್ಲ ಕೇಳ್ಕೊಂಡು ಮಾರುತಿ ಏನ್ ಮಾಡುತ್ತೆ ಅಂದ್ರೆ 2017ರಲ್ಲಿ ಬಲೆನೋ RS ಅನ್ನೋ ಒಂದು ಕಾರ್ನ ಲಾಂಚ್ ಮಾಡಿರುತ್ತೆ. ಅದರಲ್ಲಿ ನಮಗೆ ಟರ್ಬೋ ಒಂದು ಇಂಜಿನ್ ಇಟ್ಟಿರ್ತಾರೆ. ಆ ಒಂದು ಟರ್ಬೋ ಇಂಜಿನ್ ನ ಇತ್ತೀಚೆಗೆ ಫ್ರಾನ್ಸ್ ಅಲ್ಲೂ ಇಟ್ಟು, ಫ್ರಾನ್ಸ್ ಟರ್ಬೋ ಇಂಜಿನ್ ಸಿಕ್ಕಾಪಟ್ಟೆ ಸಕ್ಸಸ್ಫುಲ್ ಆಗಿರುವಂತ ಒಂದು ವಿಷಯ. ಅದನ್ನ ಬೂಸ್ಟರ್ ಜೆಟ್ ಇಂಜಿನ್ ಅಂತ ಕರೀತಾರೆ. ಅದೇ ಇಂಜಿನ್ ನ ಈಗ ಸ್ವಲ್ಪ ಟ್ಯೂನ್ ಮಾಡಿ ಬ್ರೆಜಾದಲ್ಲಿ ಇಟ್ಟಿದ್ದಾರೆ. 1 ಲೀಟರ್ ನ 3 ಸಿಲಿಂಡರ್ ನ ಒಂದು ಟರ್ಬೋ ಇಂಜಿನ್ ಇದರಲ್ಲಿ ಇಟ್ಟಿದ್ದಾರೆ. ಪವರ್ ನಮಗೆ 110 PS ಬರುತ್ತೆ. ಅದೇ ರೀತಿ 170 Nm ನ ಟಾರ್ಕ್ ನ ಕೂಡ ಈ ಒಂದು ಕಾರ್ ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾಗಿ ಬ್ರೆಜಾ ಸದ್ಯಕ್ಕೆ ಪರ್ಫೆಕ್ಟ್ ಅಂತ ಅನ್ಸುತ್ತೆ ನಮಗೆ. ಆ ಒಂದು ಸೆಗ್ಮೆಂಟ್ ಅಲ್ಲಿ ಸಿಕ್ಕಾಪಟ್ಟೆ ಸೇಲ್ ಆಗುವಂತ ಕಾರ್ಗಳಲ್ಲಿ ಇದು ಕೂಡ ಹೌದು. ಅಂಡ್ ಅದು ಮಾತ್ರ ಅಲ್ಲದೆ ಈ ಒಂದು ಕಾರ್ನ ಪ್ರೈಸ್ ಈಗ 60,000 ಕಮ್ಮಿ ಆಗಿದೆ. ಯಾಕೆ ಕಮ್ಮಿ ಆಗಿದೆ ಅಂದ್ರೆ, ಇದರಲ್ಲಿ 1 ಲೀಟರ್ ನ ಟರ್ಬೋ ಇಂಜಿನ್ ಬರುತ್ತಲ್ಲ, 1.5 ಲೀಟರ್ ಅಂದ್ರೆ 1500 cc ತನಕ ಇರುವಂತಹ ಗಾಡಿಗಳಿಗೆ ಒಂದು ಟ್ಯಾಕ್ಸ್, 1500 ಮೇಲ್ ಇರುವಂತಹ ಕಾರ್ಗಳಿಗೆ ಇನ್ನೊಂದು ಟ್ಯಾಕ್ಸ್. ಈ ಬ್ರೆಜಾ 1 ಲೀಟರ್ ನ ಟರ್ಬೋ ನಮಗೆ 1.5 ಲೀಟರ್ ನ ಆ ಒಂದು ಟ್ಯಾಕ್ಸ್ ಲ್ಯಾಬಲ್ ಬರುತ್ತೆ. ಹಾಗಾಗಿ ಅದರ ಪ್ರೈಸ್ 60,000 ಕಮ್ಮಿ ಆಗಿದೆ. ಮಾರುತಿ ಸುಜುಕಿ ಮಾಡಿರೋ ಮತ್ತೊಂದು ವಿಷಯ ಏನು ಅಂದ್ರೆ, ಆ 60,000 ಅವ್ರು ತಗೊಳ್ಳಿಲ್ಲ, ಅವ್ರು ಅದನ್ನ ಕಸ್ಟಮರ್ ಕೊಟ್ಟರು, ಗಾಡಿಯ ಪ್ರೈಸ್ ಅಷ್ಟನ್ನ ಕಮ್ಮಿ ಮಾಡಿದ್ದಾರೆ. ಹಾಗಾಗಿ ಈ ಕಾರು ಈಗ 7.4 lakhs ಗೆ ಎಕ್ಸ್ ಶೋರೂಮ್ ಅಲ್ಲಿ ಬರ್ತಾ ಇದೆ. ಈಗ ಈ ಒಂದು ಕಾರ್ನ EMI ಕ್ಯಾಲ್ಕುಲೇಷನ್ ನ ಬ್ರೇಕ್ ಡೌನ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂದ್ರೆ ಕಾರು ಬೈಕ್ ಬಗ್ಗೆ ನಿಮಗೆ ವಿಡಿಯೋಗಳು ತುಂಬಾ ಇಷ್ಟ ಇದ್ರೆ ಖಂಡಿತ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಮ್ಮ Instagram ಅಲ್ಲಿ ನನ್ನ ಪೇಜ್ ಕೂಡ ಇದೆ, ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಈ ಒಂದು ಕಾರ್ನ ಎಕ್ಸ್ ಶೋರೂಮ್ ಪ್ರೈಸ್ 7,40,000 rupees, 7,40,000 ರೂಪಾಯಿ. ಇದಕ್ಕೆ ನಾವು 1,09,000 ರೂಪಾಯಿ ರಿಜಿಸ್ಟ್ರೇಷನ್ ಫೀಸ್ ನ ಆಡ್ ಮಾಡಬೇಕು. ಅದೇ ರೀತಿ ಇನ್ಶೂರೆನ್ಸ್ ಫೀಸು ಆಲ್ಮೋಸ್ಟ್ 34,700 ರೂಪಾಯಿ ಬರುತ್ತೆ. ಸೊ ಟೋಟಲ್ ಆಗಿ ಈ ಒಂದು ಕಾರು ಬ್ಯಾಂಗ್ಳೂರಲ್ಲಿ ಆನ್ ರೋಡ್ ಗೆ ನಮಗೆ 8,84,000 ಸಿಗುತ್ತೆ. ಸೊ ಇದರ ಸ್ಟಾರ್ಟಿಂಗ್ ವೇರಿಯಂಟ್ ನಮಗೆ 7.4 lakhs ಇರೋದು 1,40,000 ರೂಪಾಯಿ ಎಕ್ಸ್ಟ್ರಾ ಆಡ್ ಆಗಿ ನಮಗೆ ಆಲ್ಮೋಸ್ಟ್ 8,84,000 ಒಂದು ಆನ್ ರೋಡ್ ಅಲ್ಲಿ ಬ್ಯಾಂಗ್ಳೂರಲ್ಲಿ ಈ ಒಂದು ಕಾರ್ ಸಿಗುತ್ತೆ. ಇದಕ್ಕೆ ಡೌನ್ ಪೇಮೆಂಟ್ ಆಲ್ಮೋಸ್ಟ್ 1.5 ಲಕ್ಷ ಕಟ್ಟೋಣ. 1.5 ಲಕ್ಷ ಡೌನ್ ಪೇಮೆಂಟ್ ಕಟ್ಟೋಣ. ಇಂಟ್ರೆಸ್ಟ್ ರೇಟ್ ಒಂದು ಆವರೇಜ್ ಆಗಿ ತಗೋಣ. ಕೆಲವು ಕಡೆ ಕಮ್ಮಿ ಸಿಗುತ್ತೆ, ಕೆಲವು ಕಡೆ ಜಾಸ್ತಿ ಸಿಗುತ್ತೆ. ಕೆಲವು ಬ್ಯಾಂಕ್ ಅಲ್ಲಿ 9.8 ಏನಿದೆ ಅದೊಂದು ಆವರೇಜ್ ಆಗಿರುವಂತ ಒಂದು ಇಂಟ್ರೆಸ್ಟ್ ರೇಟ್. ಸೊ 9.8 ಇಂಟ್ರೆಸ್ಟ್ ರೇಟ್ ಅಲ್ಲಿ ನಿಮಗೆ 7 ವರ್ಷಕ್ಕೆ ನೀವು ಈ ಒಂದು ಕಾರ್ಗೆ EMI ಮಾಡಿಸ್ಕೊಂಡ್ರೆ ಪ್ರತಿ ತಿಂಗಳು ನೀವು 11,999 ಅಂದ್ರೆ ಆಲ್ಮೋಸ್ಟ್ 12,000 ರೂಪಾಯಿ ನೀವು EMI ಕಟ್ಟಬೇಕಾಗುತ್ತೆ. ಇದು ವೇರಿ ಆಗೋದು ಯಾವಾಗ ಅಂದ್ರೆ ನೀವು ಬೇರೆ ಬೇರೆ ವೇರಿಯಂಟ್ ನ ತಗೊಂಡಾಗ. ನಾನು ಹೇಳ್ತಿರೋದು ಬೇಸ್ ವೇರಿಯಂಟ್ ನ ಪ್ರೈಸ್ ಮತ್ತೆ EMI ಕ್ಯಾಲ್ಕುಲೇಷನ್ಸ್. ಇದು ನೀವು ಬೇಸ್ ವೇರಿಯಂಟ್ ತಗೊಂಡು ಅದಕ್ಕೆ 1.5 ಲಕ್ಷ EMI ಕಟ್ಟಿದ್ರೆ ಪ್ರತಿ ತಿಂಗಳು ನೀವು 7 ವರ್ಷಕ್ಕೆ ಕಟ್ಟಬೇಕಾಗಿರುವಂತ EMI. ಇನ್ನು ಇದರ ಮೋಸ್ಟ್ ಸೆಲ್ಲಿಂಗ್ ಆಗಿರುವಂತಹ ಒಂದು ವೇರಿಯಂಟ್ ಕೂಡ ZXi ಪ್ಲಸ್ ಟರ್ಬೋ ಡ್ಯುಯಲ್ ಟೋನ್. ಈ ಒಂದು ಕಾರ್ನ ಆನ್ ರೋಡ್ ಪ್ರೈಸ್ ನಮಗೆ ಬ್ಯಾಂಗ್ಳೂರಲ್ಲಿ 13,82,000 ರೂಪಾಯಿ. ಇದರಲ್ಲಿ ಡ್ಯುಯಲ್ ಟೋನ್ ಬರುತ್ತೆ, ಒಂದಷ್ಟು ಫೀಚರ್ಸ್ ಎಲ್ಲ ಎಕ್ಸ್ಟ್ರಾ ಆಡ್ ಆಗುತ್ತೆ. ಇದರಲ್ಲೂ ಕೂಡ ನಮಗೆ 1 ಲೀಟರ್ ನ ಟರ್ಬೋ ಪೆಟ್ರೋಲ್ ಇಂಜಿನ್ ಬರುತ್ತೆ. ನೀವು ಅದೇ ಇಂಟ್ರೆಸ್ಟ್ ರೇಟ್ ಅಲ್ಲಿ ಅಂದ್ರೆ 9.8 ಇಂಟ್ರೆಸ್ಟ್ ರೇಟ್ ಅಲ್ಲಿ ನೀವು ಆಲ್ಮೋಸ್ಟ್ ಒಂದು 7 ವರ್ಷಕ್ಕೆ EMI ಮಾಡಿಸ್ಕೊಂಡ್ರೆ ಪ್ರತಿ ತಿಂಗಳು ನೀವು ಈ ಒಂದು ಕಾರಿಗೆ 20,300 ರೂಪಾಯಿ ತರ EMI ಕಟ್ಟಬೇಕಾಗುತ್ತೆ. ನೀವು 1.5 ಲಕ್ಷಕ್ಕೆ ಸ್ಟಿಕ್ ಆನ್ ಆಗಬೇಡಿ. ನೀವು ಒಂದು 3 ಲಕ್ಷ, 3.5 ಲಕ್ಷ, 4 ಲಕ್ಷ ಕಟ್ಟಿದ್ರೆ ನೀವು ಕಟ್ಟುವಂತ EMI ಅಮೌಂಟ್ ಕಮ್ಮಿ ಆಗುತ್ತೆ. ಆದಷ್ಟು ಬೇಗ ನಿಮ್ಮ ಲೋನ್ ಕೂಡ ಮುಗಿಯುತ್ತೆ. ನೀವು ಅಷ್ಟು ಕಟ್ಟುವಂತ ಇಂಟ್ರೆಸ್ಟ್ ರೇಟ್ ಇದೆಯಲ್ಲ ಅದಷ್ಟು ಕಮ್ಮಿ ಆಗುತ್ತೆ. ಇದಿಷ್ಟು ಮಾರುತಿ ಸುಜುಕಿ ಬ್ರೆಜಾದು 2 ವೇರಿಯಂಟ್ ನ ಕ್ಯಾಲ್ಕುಲೇಷನ್ಸ್. ಒಂದು ಬೇಸ್ ವೇರಿಯಂಟ್, ಇನ್ನೊಂದು ಮೋಸ್ಟ್ ಸೆಲ್ಲಿಂಗ್ ವೇರಿಯಂಟ್ ಆಗಿರುವಂತ ZXi ಪ್ಲಸ್ ಟರ್ಬೋ ಡ್ಯುಯಲ್ ಟೋನ್ ಇಂದು. ನಿಮಗೆ ನೀವೇನಾದ್ರೂ ಈ ಒಂದು ಕಾರ್ನ ಬೈ ಮಾಡುವಂತ ಪ್ಲಾನ್ ಇದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ. ಅದೇ ರೀತಿ ನಿಮ್ಮ ಹತ್ರ ಬ್ರೆಜಾ ಏನಾದ್ರು ಇದ್ರೆ ಅದನ್ನು ಕೂಡ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. ಸೊ ಮಾರುತಿ ಸುಜುಕಿ ಕಾರ್ಗಳಂದ್ರೆ ಅಷ್ಟೊಂದು ಮೇಂಟೆನೆನ್ಸ್ ಜಾಸ್ತಿ ಬರಲ್ಲ, ಸ್ಪೇರ್ ಪಾರ್ಟ್ಸ್ ಬೇಗ ಸಿಗುತ್ತೆ, ಸ್ಪೇರ್ ಪಾರ್ಟ್ ನ ಪ್ರೈಸ್ ಕಮ್ಮಿ ಇರುತ್ತೆ. ಬ್ರೆಜಾ ಇದೆಯಲ್ಲ ಸೇಫ್ಟಿಯಲ್ಲೂ ಕೂಡ ಅಷ್ಟೇ ಭಾರತ್ ಎನ್ಕ್ಯಾಪ್ ಅಲ್ಲಿ ಇತ್ತೀಚೆಗೆ 5 ಸ್ಟಾರ್ ರೇಟಿಂಗ್ ನ ಕೂಡ ಪಡ್ಕೊಂಡಿದೆ. ಚೆನ್ನಾಗಿರುವಂತ ಒಂದು ಸೇಫ್ಟಿ ಕೂಡ ಈ ಒಂದು ಕಾರಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇದಿಷ್ಟು ಬ್ರೆಜಾದ ಕ್ಯಾಲ್ಕುಲೇಷನ್. ನಿಮಗೆ ನೆಕ್ಸ್ಟ್ ಯಾವ ಕಾರ್ನ ಕ್ಯಾಲ್ಕುಲೇಷನ್ ನಾನು ಮಾಡಬೇಕು, EMI ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಖಂಡಿತ ಕಮೆಂಟ್ ಅಲ್ಲಿ ನಾನು ಅದನ್ನು ಕೂಡ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಖಂಡಿತ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.